SKR ಚಾನಲ್ಗೆ ಸ್ವಾಗತ. ನಾವು ಇವಾಗ ಹೇಳ್ಕೊಡ್ತಾ ಇರೋದು ಚಿಕನ್ ತಂದೂರಿ. ಬೇಕಾಗುವ ಸಾಮಗ್ರಿಗಳು: ಒಂದೂವರೆ kg ಚಿಕನ್ ತಂದಿನಿ, ಸ್ಕಿನ್ಲೆಸ್ ಮಾಡಿಸ್ತಾನೆ. ಅದರಲ್ಲಿ ಕಬಾಬ್ ಪೌಡರ್ ಹಾಕಿ ಒಂದು ಬಟ್ಲ, ರುಚಿ ತಕ್ಕಂದಷ್ಟು ಉಪ್ಪು ಹಾಕನಿ, ಆಮೇಲೆ ಮೊಸರು ಒಂದು ಬಟ್ಲು, ಆಮೇಲೆ ಶುಂಠಿ ಪೇಸ್ಟು 2 ಸ್ಪೂನ್, ಆಮೇಲೆ ಖಾರದ ಪುಡಿ 1 ಸ್ಪೂನ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ನಿಂಬೆಹಣ್ಣು ಹಿಂಡ್ಕೊಳ್ಳೋದು 2 ನಿಂಬೆಹಣ್ಣು, 2 ಪಾಲು. ಆಮೇಲೆ ಕ್ಲೀನಾಗಿ ಮಿಕ್ಸೆಟ್ ಮಾಡ್ಕೊಂಡು ಮಸಾಲೆ ಮಿಕ್ಸೆಟ್ ಮಾಡ್ಕೊಂಡು ನೀರಿಗೆ ನೀವೇನು ಹಾಕೋದು ಬೇಡಿ, ಮಸಾಲೆಗೆ ಕ್ಲೀನಾಗಿ ಅದನ್ನೇ ಮಿಕ್ಸೆಟ್ ಮಾಡ್ಕೊಂಡು ಚಿಕನ್ ತಗೊಂಡು ಚಿಕನ್ಗೆ ಕ್ಲೀನಾಗಿ ಸವರ್ಕೊಂಡು ಎಲ್ಲ ಕಡೆಯೂ ಮಸಾಲೆ ಹಿಡಿಬೇಕು, ಆ ಥರ ಸವರ್ಬೇಕು. ನೋಡಿ ನಾವು ಸವರ್ತಾನೆ ನೋಡಿ, ಈ ಥರ ಎಲ್ಲ ಸವರ್ಕೋಬೇಕು ಕ್ಲೀನಾಗಿ. ಉಪ್ಪು ಖಾರ ಕ್ಲೀನಾಗಿ ಇಟ್ಕೋಬೇಕು. ಕ್ಲೀನಾಗಿ ಒಳಗಡೆ ಎಲ್ಲ ಸವರ್ಕೋಬೇಕು, ಚೆಂದಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಂಗೆ ಕ್ಲೀನಾಗಿ. ಹಿಂದೆ ಮುಂದೆ ಕ್ಲೀನಾಗಿ ಎಲ್ಲ ಸವರ್ಬೇಕು ಚೆನ್ನಾಗಿ. ಒಂದು 10 ನಿಮಿಷ ಸವರ್ದ ಮೇಲೆ ಒಂದು 10 ನಿಮಿಷ ಮಡಗಬೇಕು. ಹಂಗೆ ಎಲ್ಲ ಉಪ್ಪು ಖಾರ ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೇಕು. ಅದು ಒಂದು ಗೂಟ ಹೊಡ್ಕೊಂಡು ಕ್ಲೀನಾಗಿ ಆ ಗೂಟ ಮೇಲೆ ಬಾಳೆ ಎಲೆ ಹಾಸ್ಕೊಂಡಾದ್ಮೇಲೆ ಅಲ್ಲಿಗೆ ಚಿಕನ್ ಸಿಗಿಸ್ಕೊಂಡು ಕ್ಲೀನಾಗಿ ಚಿಕನ್ನ ಕ್ಲೀನಾಗಿ ಸಿಗಿಸ್ಕೋಬೇಕು. ಕಾಲು ಕಟ್ಟಿ ಅದಕ್ಕೆ ಒಂದು ದಾರ ಹಾಕಿ ಕಾಲು ಕಟ್ಟಿ ಮಸಾಲೆ ಕ್ಲೀನಾಗಿ ತುಂಬಿ ಅದಕ್ಕೆ ನೀಟಾಗಿ ದಾರ ಕಟ್ಟಿದ ಮೇಲೆ ಕುಕ್ಕರ್ ದಬಾಕಿ ನೀಟಾಗಿ ಕ್ಲೋಸ್ ಮಾಡಿ ಅದನ್ನ ಕ್ಲೀನಾಗಿ ಹಾಕಿ ನೋಡಿ. ನಾವು ಈ ಥರ ಮುಚ್ಚಿಬಿಟ್ಟು ಕ್ಲೀನಾಗಿ ಸುತ್ತ ಬೆಂಕಿ ಹಾಕಬೇಕು. ಈ ಥರ ಕ್ಲೀನಾಗಿ ಮುಚ್ಚಿಬಿಟ್ಟು ಕ್ಲೀನಾಗಿ ಬೆಂಕಿ ಹಾಕಿ 1/4 ಗಂಟೆ ಬೆಂಕಿ ಹಾಕಿ, 1/4 ಗಂಟೆ ಬೇಯಲಿ. ಸುತ್ತ ಕವರ್ ಮಾಡಿ. ಈ ಥರ 1/4 ಗಂಟೆ ಆದಮೇಲೆ ಕ್ಲೀನಾಗಿ ಬೆಂಕಿನ ಸೈಡ್ಗೆ ಎಳ್ದುಬಿಟ್ಟು ಆ ಕಡೆ ಈ ಕಡೆ ದೊಣ್ಣೆ ಹಾಕೊಂಡು ಕ್ಲೀನಾಗಿ ಅದು ಕುಕ್ಕರ ಮೇಕೆ ಎತ್ಕೋಬೇಕು. ನೀವು ಸುಡ್ತದೋ ಕ್ಲೀನಾಗಿ ಜೋಪಾನಿಗೆ ದೊಣ್ಣೆ ಹಾಕೊಂಡು ಎತ್ಕೋಬೇಕು. ಈ ಥರ ದೊಣ್ಣೆಲಿ ನೀವು ಕ್ಲೀನಾಗಿ ಎತ್ಕೋಬೇಕು, ಜೋಪಾನಾಗಿ ಎತ್ಕೋಬೇಕು. ನೀವು ಈ ಥರ ಎತ್ಕೋಬೇಕು. ಈ ಥರ ಎತ್ಕೊಂಡು ಜೋಪಾನಾಗಿ ಮಡಿಕೋಬೇಕು. ಎತ್ಕೊಂಡು ನೋಡಿ ಕ್ಲೀನಾಗಿ ಎಲ್ಲ ಬೆಂದಿದೆ ನೋಡಿ, ಯಾವ ಕಡೆಯೂ ಇಲ್ಲ, ಆ ಥರ ಬೆಂದಿದೆ. ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿದೆ.